सुख करता दुख हरता वार्ता विघ्नाची नुरवी पुरवी प्रेम कृपा जयाची सर्वांगी सुंदर ओटी शेंदुराची कंठी झळके माळ मुक्ता फळाची जय देव जय देव. ಸಾಕು ಕ್ಯಾಂಪಸ್ ಅಲ್ಲಿ ಸೈಟ್ ಒಂದು ಬರೆದಾಕು ನಾವೇನ್ ಮಾಡ್ಬೇಕಂದ್ರೆ ಒಂದಷ್ಟು ಆ ದಿನಗಳಲ್ಲಿ ನಾವು ಮಾಡಿರ್ತಕ್ಕಂಥ ಆಕ್ಟಿವಿಟಿ ಮೇಲೆ ನಾನು ಒಂದಷ್ಟು ಪ್ರಶ್ನೆಗಳನ್ನ ಹಾಕಿದ್ದೇನೆ. ಆ ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಉತ್ತರ ಇದೆ, ಸ್ವಲ್ಪ ಅದನ್ನು ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು ಅಷ್ಟೇ. ಪ್ರಾರಂಭ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಇದು ಆಕ್ಟಿವಿಟಿ ಹೆಸರು ಶಾಲಾ ದಿನದ ರಸಪ್ರಶ್ನೆಗಳ ಚಟುವಟಿಕೆ ಅಂತ. ಶಾಲಾ ದಿನದ ರಸಪ್ರಶ್ನೆಗಳ ಚಟುವಟಿಕೆ ಅಂತ. ಮೊದಲನೇ ಕ್ವಶನ್ ನಿಮಗೆ ಕೇಳ್ತೀನಿ, ಫಸ್ಟ್ ಗರ್ಲ್ಸ್ಗೆ. ನಾವು ಕಲಿಯುತ್ತಿರುವ ಸಮಯದಲ್ಲಿ ಪ್ರೇಯರ್ ಬೆಲ್ ಎಷ್ಟು ಗಂಟೆಗೆ ಬಾರಿಸಲಾಗ್ತಿತ್ತು? ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಯಾರಾಗಿದ್ರು? ಒಬ್ಬರೇ ಇರಲಿಲ್ಲ. ಓಕೆ, ಇಲ್ಲಿ ನೋಡ್ರಿ, ನಾವು ಕಲಿಯುತ್ತಿರುವ ಸಂದರ್ಭದಲ್ಲಿ ಸಾಕಷ್ಟು ಮುಖ್ಯೋಪಾಧ್ಯಾಯರು ಚೇಂಜಸ್ ಆಗಿದ್ದಾರೆ. ಇಬ್ಬರೇ ಆಗಿದ್ದಾರೆ. ಅವ್ರ ಹೆಸರು ಯಾರು? ಓಕೆ, ನಾವು 8th ಸ್ಟ್ಯಾಂಡರ್ಡ್ ಅಲ್ಲಿ ಅಡ್ಮಿಷನ್ ತಗೊಂಡಾಗ ಲಕ್ಷ್ಮೀ ಸರ್ ಇನ್ಚಾರ್ಜ್ ತಗೊಂಡು. ಈಗ ನಿಮ್ಮ ಕ್ವಶನ್, ನಿಮ್ಮ ಸರದಿ. ನಾವು ಕಲಿಯುತ್ತಿರುವ ಸಂದರ್ಭದಲ್ಲಿ ಪಿ.ಯು. ಕೋರೆಯವರು ಬ್ರೇಕ್ ಬೆಲ್ ಎಷ್ಟು ಗಂಟೆಗೆ ಹಾಕಲಾಗ್ತಿತ್ತು? ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಪಾಸ್ ಕೊಡ್ರಿ. ನಿಮಗೆಲ್ಲ ಗೊತ್ತಿದೆ ಅಲ್ಲ, ನಮ್ಮ ಪ್ಯೂನ್ ಹೇಳಿದ್ರು ಅಂತ, ಕೋರಿ ಹೋಗಿದ್ರಲ್ಲ, ಅವರು ನಮಗೆ ಮಧ್ಯಾಹ್ನದ ಬ್ರೇಕ್ ಬೆಲ್ ಹಾಕ್ತಿದ್ರು. ಅದು ಎಷ್ಟು ಗಂಟೆಗೆ ಹಾಕ್ತಿದ್ರು ಅಂತ ಕ್ವಶನ್. ಲಂಚ್ ಬ್ರೇಕ್ ಅಲ್ಲ, 11 ಪ್ರೇಯರ್ ಬೆಲ್ ಅದು. ಓಕೆ, ಈವ್ನಿಂಗ್ ನಮಗೆ ಬ್ರೇಕೇ ಇರಲಿಲ್ಲ. ಸರ್, ನಿಮ್ದು ಬಾಯ್ಸ್ 1 ಪೀರಿಯಡ್ ಆದ ತಕ್ಷಣ ಬ್ರೇಕ್ ಬಿಡ್ತಿದ್ದಾರೆ ನಮಗೆ. ಓಕೆ ಬಾಯ್ಸ್, ಓಕೆ ಬಾಯ್ಸ್ ಕಡೆಯಿಂದ ಆನ್ಸರ್ ಸಿಕ್ಕಿದೆ. 1 ಗಂಟೆಗೆ, 1:15, 1:10. ಓಕೆ ಓಕೆ, ಈಗ ನಿಮ್ದು ಯಾರು ಕರೆಕ್ಟು ಅವ್ರು 1 ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್. ಈಗ ಬಾಯ್ಸ್, A ವರ್ಗದ ಶಿಕ್ಷಕರು ಯಾರಾಗಿದ್ದಾರೆ?
8ನೇ ಕ್ಲಾಸಿನ ವರ್ಗದ ಶಿಕ್ಷಕರು ಯಾರಾಗಿದ್ದರು? ವರ್ಗದ ಶಿಕ್ಷಕರು ಯಾರಾಗಿದ್ದರು? ಓಕೆ, ಈಗ ನಿಮಗೆ ಆನ್ಸರ್ ಸಿಕ್ಕಿದೆ. ನೀವು ರಾಂಗ್ ಇದ್ರೆ ಅದನ್ನು ಹೇಳ್ಬೋದು. ಆನಂದ್ ಪಾಟೀಲ್ ಸರ್ ಅಂತ ಹೇಳಿದ್ರು. ಯಾರಿದ್ರು? ಓಕೆ, ನಿಮ್ದು ಕರೆಕ್ಟ್ ಆಗಿದೆ. ನಿಮ್ದು 3 ಆನ್ಸರ್ ಕರೆಕ್ಟ್ ಆಯಿತು, ನಿಮ್ದು 1 ಆಗಿದೆ. ನೆಕ್ಸ್ಟ್ ಕ್ವಶನ್ ನಿಮಗೆ ಇದೆ. ಅಟೆಂಡೆನ್ಸ್ ಕೊಡಲು ತಪ್ಪಿದಾಗ ಬಿದಿರಿನ ಕೋಲಿನಿಂದ ಯಾರು ಹೊಡೆಯುತ್ತಿದ್ದರು? ರೈಟ್, ರಾಮಾಜಿ ಸರ್ ಏನ್ ಮಾಡಿದ್ರೆ ಅಟೆಂಡೆನ್ಸ್ ಅನ್ನು ತಪ್ಪಿದಾಗ ಅವ್ರು ಏನ್ ಮಾಡ್ತಿದ್ರು, ಕರೆಸ್ಬಿಟ್ಟು ಹೊಡಿತಿದ್ರು. ಓಕೆ, ನೀವು ನಾವು ಓದುತ್ತಿರುವ ಸಮಯದಲ್ಲಿ ನಮ್ಮ ಶಾಲೆಯ PT ಮಾಸ್ಟರ್ ಯಾರಾಗಿತ್ತು? ಅವ್ರ ಹೆಸರು ಹೇಳ್ಬೇಕು. ಓಕೆ, ಇದಾಗಿದೆ ಅವ್ರ ಆನ್ಸರು. ನೆಕ್ಸ್ಟ್ ನಿಮ್ದು ಕ್ವಶನ್. 10th A ವರ್ಗ ಶಿಕ್ಷಕರು ಯಾರಾಗಿದ್ದರು? 10th A ವರ್ಗ ಶಿಕ್ಷಕರು ಯಾರಾಗಿದ್ದರು? 10th A ರಾಮಾಜಿ, ರೈಟ್ ಆನ್ಸರ್. ರಾಮಾಜಿ, ನಿಮ್ದು ಕರೆಕ್ಟ್ ಕೌಂಟ್ ಇಟ್ಕೊಳ್ರಿ. 4 ಆನ್ಸರ್ ಕರೆಕ್ಟ್ ಆಗಿಲ್ಲ. ನೆಕ್ಸ್ಟು 10th B, ನಿಮ್ದು 10th B ವರ್ಗ ಶಿಕ್ಷಕರು ಯಾರಾಗಿದ್ದರು? ಬಾಗಿ ಸರ, ಕರೆಕ್ಟ್ ಅಲ್ಲ? ಓಕೆ. ಪಾಠ ಮಾಡುತ್ತಿರುವಾಗ ಪ್ಯಾಂಟ್ ಜೇಬಿನಲ್ಲಿ ಕೈ ಹಾಕಿ ಪಾಠ ಮಾಡುತ್ತಿದ್ದ ಶಿಕ್ಷಕರು ಯಾರು? ಪಾಠ ಮಾಡುತ್ತಿದ್ದಾಗ ಪ್ಯಾಂಟ್ ಜೇಬಿನಲ್ಲಿ ಕೈ ಹಾಕಿ ಪಾಠ ಮಾಡುತ್ತಿದ್ದ ಓಕೆ, ಇಲ್ಲಿ ಆನ್ಸರ್ ಬಂದಿದೆ. ಮೈಸೂರು ಹೆಗ್ಗಾರ್ ಸರ್ ಪಾಠ ಮಾಡುವಾಗ ಜೇಬಿನಲ್ಲಿ ಕಿಸೆ ಹಾಕಿ ಕೈ ಹಾಕಿ ಪಾಠವನ್ನ ಮಾಡ. SSLC ಇಂಗ್ಲಿಷ್ ಭಾಷೆಯ ಪದ್ಯವನ್ನು SSLC ಇಂಗ್ಲಿಷ್ ಭಾಷೆಯ ಕಂಠಪಾಠ ಮಾಡಿದ ಪದ್ಯದ ಹೆಸರು ಯಾವುದು? ದೊಡ್ಡವು. ಓಕೆ, ಇನ್ನೊಂದಿತ್ತು ಯಾವುದು? ಇನ್ನೊಂದಿತ್ತು ಅಲ್ಲ, ಇನ್ನೊಂದಿತ್ತು ಯಾವುದಿತ್ತು? ನಾವು ಕಂಠಪಾಠ ಮಾಡಿದ್ವಿ ಅದನ್ನು. ದ ಬೆಗ್ಗರ್ ಮೇಡ್. ಓಕೆ, ದ ಬೆಗ್ಗರ್ ಮೇಡ್ ಅಂತ ಇನ್ನೊಂದು ಪದ್ಯನ ಬಯಟ್ ಹಾಕಿದ್ವಿ. ನೆಕ್ಸ್ಟ್ ನಿಮ್ಮ ಕ್ವಶನ್. 8ನೇ ತರಗತಿಯಲ್ಲಿದ್ದಾಗ ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿ ಯಾರು? 8th ಸ್ಟ್ಯಾಂಡರ್ಡ್ ಅಲ್ಲಿದ್ದಾಗ ಫಸ್ಟ್ ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿ ಯಾರಾಗಿದ್ದರು? ಹೇಳ್ಬೋದು. ಎಸ್, ನಮ್ಮ ಅನಂತವರ್ಕರ್ ಅವರು ಏನಿದ್ರು 8th ಸ್ಟ್ಯಾಂಡರ್ಡ್ ಇಂದ ಫಸ್ಟ್ ರ್ಯಾಂಕ್ ಅನ್ನ ಬಂದಿದ್ದು. ಬಾಯ್ಸ್ ಅಲ್ಲಿ ಅದೇ ಕ್ವಶನ್ ಆನ್ಸರು. ಅನಂತವರ್ಕರ್ ಅವರು ಎಂದು ಗರ್ಲ್ಸ್ ಸೆಕ್ಷನ್ ಅಲ್ಲಿ ಪ್ರಥಮ ರ್ಯಾಂಕ್, ಬಾಯ್ಸ್ ಸೆಕ್ಷನ್ ಒಳಗಡೆ ಸಂದೀಪ್ ಕೋರೆ ಅವರು ರ್ಯಾಂಕ್ ಅನ್ನ ಪಡೆದಿದ್ದರು 8th. ನಾವು ನೆಕ್ಸ್ಟ್ ಕ್ವಶನ್ ಯಾರಿಗೆ ಹಿಂದಿಗೆಲ್ಲ. ನಾವು ಓದುತ್ತಿರುವ ಟೈಮ್ ಟೇಬಲ್ ಪ್ರಕಾರ ದಿನದಲ್ಲಿ ಎಷ್ಟು ಪ್ರೇಡ್ಗಳು ನಡೆಸಲಾಗುತ್ತಿತ್ತು? ಎಸ್, ಆನ್ಸರ್ ಸಿಕ್ತು. 7 ಪೀರಿಯಡ್ ಅನ್ನ ನಮ್ದು ಟೈಮ್ ಟೇಬಲ್ ಪ್ರಕಾರ 7 ಪೀರಿಯಡ್ಗಳು ನಡೀತವೆ. ನಾವು ಕಲಿಯುತ್ತಿರುವ ಸಂದರ್ಭದಲ್ಲಿ ಮಧ್ಯಾಹ್ನದ ಊಟದ ಬೆಲೆ ಎಷ್ಟು ಗಂಟೆಗೆ ಹಾಕಲಾಗ್ತಿತ್ತು? ನೀವೆಲ್ಲರೂ ಹೊರಗಿನ ಊಟಕ್ಕೆ ಹೋಗ್ತಿದ್ರಿ, ನಿಮ್ಮ ಟೈಮ್ ಗೊತ್ತಿರ್ತದೆ. ಎಷ್ಟು? ಎಷ್ಟು? ಎಷ್ಟಾಗ 2:30ಗೆ ಹಾಕಿದ್ರ? 2:30ಗೆ ಹಾಕಿದ್ದು ನೀವು ರಿಟರ್ನ್ ಆಗಿ ಮತ್ತೆ ಓಡಿ ಹೋಗಿ ಮತ್ತೆ ರಿಟರ್ನ್ ಆಗಿ 3:15 ಬರಬೇಕಾಗಿತ್ತು ಅಲ್ಲ? ಕವಾಯತ ಚಟುವಟಿಕೆಗಳನ್ನು ಯಾವ ಗ್ರೌಂಡ್ನಲ್ಲಿ ಕೈಗೊಳ್ಳಲಾಗ್ತದೆ?
ಒಂದು ಶನಿವಾರದ ಏನಂದ್ರೆ ಆಕ್ಟಿವಿಟೀಸ್ ಕವಾಯತು ನಡೀತಿತ್ತು, ಮಾಸ್ ಪಿಟಿ ಎಲ್ಲಿ ನಡೆಸಲಾಗ್ತಿತ್ತದು? ಮಹಾಕಾಳಿ ಗ್ರೌಂಡ್. ಓಕೆ, ನೆಕ್ಸ್ಟ್ ಕ್ವಶನ್ ಇತ್ತು, ನಾವು SSLC ಓದುತ್ತಿರುವ ಸಮಯದಲ್ಲಿ ಗಣಿತ ಶಿಕ್ಷಕರು ಅಕಾಲಿಕ ಮರಣ ಹೊಂದಿದ್ದರು, ಅವರು ಯಾರು? ನಾವು SSLC ಓದುತ್ತಿರುವ ಸಂದರ್ಭದಲ್ಲಿ ಅಕಾಲಿಕವಾಗಿ ಮರಣ ಹೊಂದಿದ ಗಣಿತ ವಿಷಯದ ಶಿಕ್ಷಕರು ಯಾರು? ಅವರ ಪೂರ್ಣ ಹೆಸರು ಹೇಳ್ರಿ. ಮಹಾದೇವ್ ಲಾಡ್ಕರ್ ಸರ್ ನಮ್ಮ ಒಂದು ತಿಂಗಳ ಅವಧಿಯಲ್ಲಿ ಪ್ರೀತಿ ತಗೊಂಡು ಆಮೇಲೆ ಓಕೆ. ನೆಕ್ಸ್ಟ್, ನಮ್ಮ 3 ವರ್ಷದ ಅವಧಿಯಲ್ಲಿ ವಿಜ್ಞಾನ ವಿಷಯವನ್ನು ಯಾರು ಹೇಳಿದರು? ಓಕೆ, CM ಪಾಟೀಲ್ ಸರ್ ಕಲಿಸಿದ್ರು, ಮತ್ತೆ ಅದೇ ರೀತಿ RR ಪಾಟೀಲ್ ಸರ್ ಇಬ್ಬರು ಶಿಕ್ಷಕರು ನಮಗೆ ವಿಜ್ಞಾನವನ್ನು ಹೇಳ್ಕೊಡ್ತೀವಿ. ನಿಮಗೆ ಹಿಂದಿ ಭಾಷೆಯ ಶಿಕ್ಷಕ ನಮ್ಮ SSLC ಫಲಿತಾಂಶದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಯಾರು? ಎಸ್, ನಮ್ಮ ಸ್ನೇಹಿತರು ವಯದಲ್ಲಿ ಬರುವ ಆಹಾರ ಕಲಬೆರಕೆ ಕಂಡುಹಿಡಿಯುವ ವಿಧಾನವನ್ನು ಪ್ರಯೋಗಾತ್ಮಕವಾಗಿ ವಿವರಿಸಿಕೊಟ್ಟ ಗುರುಗಳು ಯಾರು? ನಾವು SSLC ಓದುತ್ತಿರುವಾಗ ಆಹಾರ ಕಲಬೆರಕೆ ಕಂಡುಹಿಡಿಯುವ ವಿಧಾನವನ್ನು ಪ್ರಯೋಗಾತ್ಮಕವಾಗಿ ಕಲಿಸಿಕೊಟ್ಟ ಗುರುಗಳು ಯಾರು? ಎಸ್, ನಮಗೆ ಹೇಳಿದ್ರು. ಈ ನೆಕ್ಸ್ಟ್ ಕ್ವಶನ್, ವಿದ್ಯಾರ್ಥಿಗಳನ್ನ ನಿಯಂತ್ರಿಸುವ ದೃಷ್ಟಿಯಿಂದ ಏನಾಯ್ತು, ಹುಡುಗರು ಗಂಡ ಬಾಳ ಬರೀಬೇಕು ಅಂತ ನಮಗೆ ಪನಿಷ್ಮೆಂಟ್ ಕೊಟ್ಟಿದ್ರು, ಆ ಶಿಕ್ಷಕರು ಯಾರು? ಐ ಹೋಪ್ ಎಲ್ಲರೂ ಆ ದಿನದಲ್ಲಿ ಹೋಗಿದ್ದಾರೆ ಹೇಳ್ಕೊಳ್ತೀನಿ. ಓಕೆ, ಕಬಡ್ಡಿ ಕಲಿಯುತ್ತಿರುವ ಸಂದರ್ಭದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಆನ್ಸರ್ ಸಿಕ್ತು. ವಿಕ್ರಮ್ ದೇಸಾಯಿ ಅವರು ಮತ್ತೆ ಅವರು ಸೇರ್ಕೊಂಡು. ನೆಕ್ಸ್ಟ್ ಕ್ವಶನ್ಗೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನಾವು ಹೋಗಿದ್ದೀವಿ. ಕ್ವಶನ್ ವಾಯ್ಸ್ಗೆ, ನಾವು SSLC ತರಗತಿಯಲ್ಲಿ ಭಾಗಿಸಬೇಕು. ಕ್ವಶನ್, ನಾವು ಓದುತ್ತಿರುವ ಸಂದರ್ಭದಲ್ಲಿ ನಾವು ಧರಿಸುವ ಟೈ ಮತ್ತು ಬೆಲ್ಟ್ಗಳ ಬಣ್ಣಗಳು ಟೈ ಅಷ್ಟೇ ಬೇಡ, ಪಟ್ಟಿ ಒಳಗಡೆ ಯಾವ ಕಲರ್ ಇತ್ತು? ಬ್ಲೂ ಒಂದಿತ್ತು, ರೆಡ್ ಒಂದಿತ್ತು, ಇನ್ನೊಂದು ಯಾವ ಕಲರ್ ಇತ್ತು? ನೆಕ್ಸ್ಟ್ ಕ್ವಶನ್ ನಿಂತು, ಸ್ನೇಹಿತೆಯರು ಯಾರು? SSLC ಪರೀಕ್ಷೆ ವಾರ್ಷಿಕ ಪರೀಕ್ಷೆಯಲ್ಲಿ ದೇವಾಲಯದಂತಹ ವಿದ್ಯಾರ್ಥಿ ಆಗಿದ್ದು ಹಾಲಾನೆ ಅಂತ ಒಬ್ರು ಲೇಡೀಸ್ ಆಗಿದ್ರು. ಹಾಲಾನೆ ಅಂತ ಒಬ್ರು ಲೇಡೀಸ್, ಅವ್ರ ಸಮೀಪ ಡಿಬಾರ್ ಆಗಿದ್ರು. ನೆಕ್ಸ್ಟ್ ಕಟ್ಟಿಯವರೇನು, ನಾವು ಓದುತ್ತಿರುವ ಸಂದರ್ಭದಲ್ಲಿ SSLC ಪಡೆಯ ಯಾರು? ರಾಂಗ್. ನಾವು SSLC ಓದುತ್ತಿರುವಾಗ ವಾರ್ಷಿಕ ಪರೀಕ್ಷೆಯಲ್ಲಿ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿ ಯಾರು? ಹುಡುಗ ಅಲ್ಲ, ನಾವು ರಾಜೀವ್ ಕರ್ನಾಡ್ ಅಂದ್ರೆ ಅಪ್ರತಿಮ. ನೆಕ್ಸ್ಟ್ ಕ್ವಶನ್ ಬಂದು ವಹಿಸ್ಬೇಕು. ನಾವು ಪಂಚಪಾಂಡವರಂತೆ ಸದಾ ಜೊತೆಯಲ್ಲೇ ಇರುವ ಸ್ನೇಹಿತೆಯರು ಯಾರು?
ಓಕೆ, ನಾವು ಸದಾ ನೋಡ್ತಾ ಇರೋದು 5 ಜನನು ಯಾವಾಗ ನೋಡೋದು ಒಂದೇ ಡಿಸ್ಕಸ್ ಕೊಡೋದು, ಮತ್ತೆ ಏನೇ ಆಕ್ಟಿವಿಟೀಸ್ ಕೊಟ್ಟರು ಇವರು 5 ಜನ ಪಾರ್ಟಿಸಿಪೇಟ್ ಇದ್ರೇನೆ ಮಾಡೋದು, ಇಲ್ಲಾಂದ್ರೆ ಅದು ಅವ್ರ ಪಾರ್ಟಿಸಿಪೇಟೇ ಕಾರ್ಯಕ್ರಮಕ್ಕೆ ಯಾರು ಗೊತ್ತಿರಲಿಲ್ಲ. ಹಾಂ, ಗೊತ್ತಿಲ್ಲ. ಹಾಂ, ನಮ್ದು ಅರ್ಧ. ಓಕೆ, ಪಾಸ್. ನಿಮ್ಮದೇ ಕ್ವಶನ್. ಯಾರ್ಯಾರಾಗಿದ್ರು ಎಲ್ಲರ ಹೆಸರು ಹೇಳ್ರಿ, ಯಾರ್ಯಾರಾಗಿದ್ರು. ಹಾಂ, ಎಸ್ SSLCಗೆ ಡೈರೆಕ್ಟ್ ಬಂದರು. ಎಸ್, ಗೌರಿ ಭಟ್ಟಣ್ಣವರ್ ಮತ್ತು ಸಂತೋಷ್ ಸೂರ್ಯವಂಶಿ. ಇವರು ನಿಮಗೆ ಪಾಠ ಹೇಳುವ ಮುನ್ನ ಕನ್ನಡಕವನ್ನು ಒರೆಸಿ ಹಾಕಿಕೊಂಡು ಪಾಠವನ್ನು ಮುಂದುವರಿಸುತ್ತಿದ್ದ ಶಿಕ್ಷಕರು ಯಾರು? ಪಾಠವನ್ನು ಹೇಳುತ್ತಿದ್ದಾಗ ಅವರು ಕನ್ನಡಕವನ್ನು ಒರೆಸಿಕೊಂಡು ಎಸ್, ಲಕ್ಷ್ಮೀಶ್ವರ ಸರ್ ಏನು ಮಾಡ್ತಿದ್ರು ಅಂದರೆ ಕನ್ನಡಕವನ್ನು ಒರೆಸಿಕೊಂಡು ಪಾಠವನ್ನು ಪ್ರಾರಂಭ ಮಾಡ್ತಾಯಿದ್ರು. ನೆಕ್ಸ್ಟ್ ನಿಮ್ಮ ಕ್ವಶನ್ನು. ನಾವು ಹೈಸ್ಕೂಲ್ ಓದುತ್ತಿರುವಾಗ ಶಾಲೆಯ ವತಿಯಿಂದ ತೋರಿಸಿದ ಚಲನಚಿತ್ರ ಯಾವುದು? ಟೈಟಾನಿಕ್. ಇನ್ನೊಂದು ನೋಡಿದ್ವಿ. ಹಾಂ, ಪ್ರೈಮರಿ ಇದ್ದಾಗ, ಹೈಸ್ಕೂಲ್ ಇದ್ದಾಗ. ಏಕ್ ಬಂದರ್ ಹೋಟೆಲ್ಗೆ ಅಂದರ್, ಹಿಂದಿ ಫಿಲ್ಮನ್ನು ನೋಡಿದ್ವಿ. ನೆಕ್ಸ್ಟು ಕಟ್ಟಕಡೆಯ ಪ್ರಶ್ನೆ ನಿಮಗೆ. ನಮ್ಮ ಸಮವಸ್ತ್ರದ ಜೇಬಿನ ಮೇಲೆ ಪುಸ್ತಕದ ಲೋಗೋ ಇತ್ತು. ಆ ಪುಸ್ತಕದೊಳಗಡೆ ಏನು ಬರೀಲಾಗಿತ್ತು? ಏನು ಬರಲಾಗಿತ್ತು? ಅರಿವೇ ಗುರು ಅಂತ ಬರಲಾಗಿತ್ತು. ಓಕೆ, ಧನ್ಯವಾದಗಳು. ಎಲ್ಲರಿಂದ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು. ಹಾಯ್, ಎಲ್ಲರಿಗೂ ಹಾಯ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಬೆಟ್ರಾ? ಈಗ ಇಲ್ಲಿವರೆಗೆ ಆಡಿದ್ದು ನಾವು ಏನು 8ರಿಂದ 10th ಮಾತಾಡಿದ್ದು, ಆಡಿದ್ದು, ಏನೇನು ಕಲ್ತೀವಿ, ಯಾರ್ಯಾರು ಕಲಿಸಿದ್ರು, ಯಾರು ಹೆಂಗಿದ್ರು ಎಲ್ಲ ತಿಳ್ಕೊಂಡಿರಿ. ಈಗ ನಮ್ಮನ್ನು ನಾವು ಪರಿಚಯ ಮಾಡಿಕೊಳ್ಳುವಂಥ ಒಂದು ಟೈಮಿಂಗ್, ನಮ್ಮನ್ನು ನಾವು ಪರಿಚಯ ಮಾಡಿಕೊಳ್ಳುವಂಥ ಟೈಮ್ ಏನಪ್ಪ ಅಂತಂದ್ರೆ ನಮ್ಮ ಹೆಸರು, ನಾವೇನು ಮಾಡಾಕತ್ತೀವಿ, ಎಲ್ಲಿದ್ದೀವಿ, ಇವಾಗ ಹೆಂಗಿದ್ದೀವಿ, ಏನೇನು ಮಾಡಾಕತ್ತೀರಿ. ಒಂದು ಎರಡು ಯಾರಿಗೂ ಭಯ ಪಡುವಂಥ ವಿಷಯ ಇಲ್ಲ. 20 ವರ್ಷಗಳ ನಂತರ ನಾವು ಯಾರ್ಯಾರು ಕಲ್ತಿದ್ದೇವಲ್ಲ, ಅವ್ರು ಕಲ್ತವ್ರು ಇನ್ನೂ ಯಾರೋ ಕೆಲವೊಂದು ಜನ ನಾಳೆ ಬರೋರಿದ್ದಾರೆ. ಬರಲಿ, ಎಲ್ಲರೂ ನಮ್ಗೆ ಗೆಳೆಯರೆ. ಈ ದಿನ ನಮಗೆ ಇನ್ನು ಮುಂದೆ ಯಾವತ್ತೂ ಸಿಗೋಕ್ಕಿಲ್ಲ. ಈ ದಿನ ಯಾವತ್ತೂ ನಮಗೆ ಸಿಗೋಕ್ಕಿಲ್ಲ. ಇನ್ನು ಮುಂದೆ ನಾವು ಕೂಡಿಸ್ತೇವಂದ್ರೂ ಈ ಥರದ ಒಂದು ಕಾರ್ಯಕ್ರಮ ಮಾಡೋದಾಗಲಿ ಅಥವಾ ಇಷ್ಟು ಜನ ನಮ್ಮ ಗೆಳೆಯರನ್ನು ಸೇರಿಸೋದಾಗಲಿ ಆಗಲಿಲ್ಲ. ದಯವಿಟ್ಟು ಅದಕ್ಕೆ ತಮ್ಮ ಎಲ್ಲರೂ ಅವ್ರ ಪರಿಚಯ ಕಾರ್ಯಕ್ರಮ ಒಂದು 2 ಸೆಕೆಂಡ್ನಲ್ಲಿ ಎಲ್ಲರೂ ದಯವಿಟ್ಟು ಮಾಡಿಕೊಡ್ಬೇಕಾಗಿ ವಿನಂತಿ. ನಂಬರಿಗೆ ನನ್ನ ಊರು ಬಿರ್ಡಿ. ನಾನು ಇವಾಗ ಸೋಲಾರ್ ಮತ್ತು ಇನ್ವರ್ಟರ್ ಬ್ಯಾಟ್ರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನನ್ನದೇ ಸ್ವಂತ 2ರಿಂದ 3 ಶಾಪ್ಗಳಿವೆ. ಒಂದು ರಾಯಬಾಗ್ನಲ್ಲಿ, ಒಂದು ಹಾವೇರಿಯಲ್ಲಿದೆ, ಒಂದು ಉಗಾರ್ನಲ್ಲಿ ಪಾರ್ಟ್ನರ್ಶಿಪ್ನಲ್ಲಿದೆ, ಬೆಳಗಾವಿ ಒಂದು ಐಸ್ಕ್ರೀಮ್ ಡಿಸ್ಟ್ರಿಬ್ಯೂಟರ್ ಇದೆ ನಂದು. ಈ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ನನ್ನ ಗೌರ್ಮೆಂಟ್ ಕೆಲಸ ಕೂಡ ಮಾಡ್ತಾ ಇರೋದ್ರ ಜೊತೆಯಲ್ಲಿ ಪಂಚಾಯತಿ ಕೆಲಸಗಳನ್ನ. ನನ್ನ ಮದುವೆ 2019ರಲ್ಲಿ ಆಯಿತು. ನನಗೀಗ 2 ಮಕ್ಕಳು, ಒಂದು ಗಂಡು, ಒಂದು ಹೆಣ್ಣು. ದಯವಿಟ್ಟು ಎಲ್ಲರೂ ಇದೇ ರೀತಿಯಾಗಿ ತಮ್ಮ ಪರಿಚಯ ಹೇಳ್ಕೊಡ್ಬೇಕು. ಕರೆಂಟ್ಲಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀನಿ. IT ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಯೂಟ್ಯೂಬರ್ ಕೂಡ. ಸೊ ಎಜುಕೇಷನಲ್ ರಿಲೇಟೆಡ್ ವಿಡಿಯೋಸ್ ಮಾಡ್ತೀನಿ. ಎಜುಕೇಷನ್ ಅಂದರೆ ಸಾಫ್ಟ್ವೇರ್ಸ್ ಆ್ಯಂಡ್ ಟೆಕ್ನಾಲಜೀಸ್ ವಿಡಿಯೋ ಮಾಡ್ತೀನಿ. ಸೊ ಮೈ ಚಾನಲ್ ಮೇನ್ ಮೋಟೋ ಇಸ್ ಲರ್ನ್ ಟುಗೆದರ್ ಆ್ಯಂಡ್ ಗ್ರೋ ಟುಗೆದರ್. ಜೊತೆಯಲ್ಲಿ ಕಲೀರಿ, ಜೊತೆಯಲ್ಲಿ ಬೆಳೀರಿ ಅಂತ. ಸೊ ಇಫ್ ಯು ಗಾಟ್ ಅ ಚಾನಲ್, ಪ್ಲೀಸ್ ಬಿ ಅ ಪಾರ್ಟ್ ಆಫ್ ಮೈ ಚಾನಲ್. ಬಡಿಗೆ ನಾನು ಸೇರ್ವಾದಲ್ಲಿದ್ದೇನೆ. ನಾನು ಎಲ್ಲ ಥರದ ಟೈಲರಿಂಗ್ ಮಾಡುತ್ತೇನೆ ಮತ್ತು ಮನೆ ಕೆಲಸ ಮಾಡುತ್ತೇನೆ.
ನನ್ನ ಹೆಸರು ಇಲ್ಲಿ ಶ್ರೀದೇವಿ ವಿಜಯಪುರ ಅಂತಿತ್ತು. ನನಗೆ ಈಗ ಸ್ನಾತಕೋತ್ತರ ಆಮೇಲೆ ನನ್ನಲ್ಲಿ ಉಮಾ ಸಂಜುಗುರು ಆಗೈತಿ. ಆಮೇಲೆ ನಾನು ಧರ್ಮಸ್ಥಳದಾಗ ಎಷ್ಟು ಕೆಲಸನೂ ಮಾಡ್ತೀನಿ ಮತ್ತು ಯೂನಿಯನ್ ಬ್ಯಾಂಕ್ದಾಗ ಕ್ಯಾಶ್ ಮರ್ಚೆಂಟಾಗ ಕೆಲಸ ಮಾಡ್ತೀನಿ. ಟೈಮ್ ಇದ್ದಾಗ ಶಾಪ್ ಅದರಿಂದ ಅರ್ಬಿ ಮಾಡ್ತೀನಿ. ಆಮೇಲೆ ಕಾಲ ಇದ್ದಾಗ ಟೈಲರಿಂಗು ಮಾಡ್ತೀನಿ. ನನಗೆ 2 ಮಕ್ಕಳು ಇದ್ದಾವೆ, ಒಂದು ಹುಡುಗ ಒಂದು ಹುಡುಗ. ನನ್ನ ಕೊಟ್ಟಿದೆ ಉಸ್ಮಾನ. ಆಮೇಲೆ ನಮ್ದು ಅರ್ಬಿ ಶಾಪ ಯುಗಾಬ್ ಬೇಕಾಗದ ಯುಗಾಬ್ ಬೇಕಾಗಿದೆ. ನಾನು ಇರೋದು ಬೆಟ್ಟರೆಯಲ್ಲಿ. ನಾನು ಮನೆ ಕೆಲಸ ಮಾಡ್ತೇನೆ. मी घर काम करते, आपल्या नवरा शेती करते. आमचं आवडीचं भाग आहे, भाजी बाग आहे. मी शिंदे ಅಗ್ನಿಯಲ್ಲಿ ಇದ್ದೇನೆ. ಹೌಸ್ ವೈಫ್ ಆಗಿದ್ದೇನೆ. ನನಗೆ 2 ಜನ ಗಂಡು ಮಕ್ಕಳು. ಒಬ್ಬ ಸೆಕೆಂಡ್ ಇಯರ್ ಮುಗಿಸಿ ITI ಮಾಡಿದ್ದಾನೆ, ಒಬ್ಬ 9th. ಮಯೂರಿ ಕೋರೆ. ನಾನು BA ಮುಗಿಸಿ ಈಗ ಗೆಸ್ಟ್ ಟೀಚರ್ ಅಂತ ವರ್ಕ್ ಮಾಡ್ತಾ ಇದ್ದೀನಿ. ಇರೋದು ಬೆಳಗಾದಲ್ಲಿ, ತಾಲೂಕಾ ನಿಬ್ಬಾನಿ. ನನಗೆ 2 ಗಂಡು ಮಕ್ಕಳಿದ್ದಾರೆ, ಒಬ್ಬ 8th ಒಬ್ಬ 6th. ನಾನು ಹೌಸ್ ವೈಫ್ ಆಗಿದ್ದೇನೆ. ಆನಂದ ಪಾಟೀಲ್. ನಾನು MA BA ಮಾಡಿದ್ದೀನಿ. ಇವಾಗ ನಾನು ಹೌಸ್ ವೈಫ್ ಆಗಿ ವರ್ಕ್ ಮಾಡ್ತೀನಿ. ಹಲೋ, ನಮಸ್ಕಾರ. ನನ್ನ ಹೆಸರು ಶೋಭಾ ಸೌರಿ ಅಂತ. MBA HR ಮಾಡಿ 9 ವರ್ಷದಿಂದ HR ಆಗಿ ಮಾಡ್ತಾ ಇದ್ದೀನಿ. ಟ್ರೈನರ್ ಕಮ್ ರಿಕ್ರೂಟ್ಮೆಂಟ್ ಇಂಟರ್ವ್ಯೂ ಮಾಡೋದು. ಇವಳ ಮಗಳು ಮೌಲೇಶ್ವರಿ ಬಾಲಾಜಿ ಅಂತ, ಮೌರ್ಯ ಇವನ್ ಬಾಲಾಜಿ ಅಂತ LKG ಹೋಗ್ತಾನೆ. ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀನಿ. ಇವನ್ನೆಲ್ಲ ಮೀಟ್ ಮಾಡಿ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು. ಜಾತ ಪಾಟೀಲ್. ನಾನು ಹೌಸ್ ವೈಫ್. ನಮ್ಮೆಲ್ಲ ಸುಭಾಷ್ ಪಾಟೀಲ್. ನನಗೂ 3 ಮಕ್ಕಳಿದ್ದಾವೆ. ನಮ್ಮ ಚಿಂಚಲಿಯಲ್ಲೇ ಇರೋದು. ಹಲೋ, ನನ್ನ ಹೆಸರು ದೀಪಾ ಬಸ್ನಾಯಕ್. ನನ್ನ ಎಜುಕೇಷನ್ BA ಆಗಿದೆ. ಈಗ ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತೇನೆ. ನಾನು ನಾನು ಭಾವನ ಸೌದತ್ತಿನ ಇರ್ತೇನೆ. ನನಗೆ ಒಂದು ಮಗಳು ಇದೆ, ಶ್ರೀದೇವಿ ಮಹೇಶ್ವರಿ ಅಂತ. ನಾನು ಸಾಂಗ್ಲಿ ಮಹಾರಾಷ್ಟ್ರ. ನನಗೆ 2 ಮಕ್ಕಳು. ನಾನು ವಂದನಾ ದೀಪಾ ಕವಡೆ. ನಾನು ಇರೋದು ಇರ್ತೀನಿ. ನನಗೆ 2 ಹುಡುಗರು, ಅಂಜಲಿ ತುಂಬಾ ಕಡೆ ನಾವು ವರ್ಕ್ ಹೋಗ್ತೀನಿ. ನನ್ನ ಮಕ್ಕಳಿಗೆ BA LLB ಗೌರ್ಮೆಂಟ್ ಸರ್ಕಾರಕ್ಕೆ ನಾನು ಪ್ರತಿಭಾ ದೇಸಾಯಿ. ನಾನು ರಾಮದುರ್ಗ ತಾಲೂಕಾ ಕರ್ಬೋದಲ್ಲಿದ್ದೇನೆ. ನಾನು ಇಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ SD ಅಂತ ವರ್ಕ್ ಮಾಡ್ತಿದ್ದೀನಿ. ನನಗೆ ಒಂದು ಗಂಡು ಮಗು, ಒಂದು ಹೆಣ್ಣು ಮಗು ಇದೆ. ಮಗಳು ಇವಾಗ 10th, ಮಗ ಇವಾಗ 5th ಇದ್ದಾನೆ. ನನ್ನ ಹೆಸರು ಅಶ್ವಿನಿ ಚೌಗ್ಲೆ. ನಾನು BSc ನರ್ಸಿಂಗ್ ಮಾಡಿದ್ದೀನಿ. ಪ್ರೆಸೆಂಟ್ಲಿ ನಾನು ವರ್ಕ್ ಮಾಡ್ತಾ ಇರೋದು ಚಿಕ್ಕೋಡಿ KLG ಹಾಸ್ಪಿಟಲ್. ನನಗೆ 2 ಜನ ಮಕ್ಕಳಿದ್ದಾರೆ. ಒಬ್ಬ 6th ಹೋಗ್ತಾನೆ, ಒಬ್ಬ 4th ಹೋಗ್ತಾನೆ. ಥ್ಯಾಂಕ್ ಯು. ಹೆಸರು ಕುಮಾರ್. ನಾನು ಇರೋದು ಪುಣೆ, ಹೌಸ್ ವೈಫ್. ಅನಿತಾ ಧಾರವಾಡೆ. ಬೈಲೂರಲ್ಲಿ ಇರ್ತೀನಿ. ನನಗೆ 2 ಜನ ಹೆಣ್ಮಕ್ಳು. ಉತ್ತರಾಖಂಡದಲ್ಲಿ ಇರ್ತೀನಿ, ಹೌಸ್ ವೈಫ್. ನನಗೆ ಒಬ್ಬ ಮಗ ಇದೆ. ನನ್ನ ಮಕ್ಕಳು ಈಗ ಒಬ್ಬಕ್ಕೆ BSc ನರ್ಸಿಂಗ್ ಮಾಡೋದು, ಒಬ್ಬಕ್ಕೆ PUC ಸೆಕೆಂಡ್ ಇಯರ್ ಸೈನ್ಸ್ ಮಾಡೋದು, ಒಬ್ಬ 9th. ಇದ್ದಷ್ಟು ವಯಸ್ಸಿಲ್ಲ ನಾನು ಬೇಸಿಗೆ ಬೆಳಗಾವಿಯಲ್ಲಿದ್ದೆ. ಇವಾಗ ನಾನು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀನಿ. IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತೇನೆ. ನಾನು ಕಂಪ್ಯೂಟರ್ ಮಾಡಿದ್ದೇನೆ. ನಾನು ಇನ್ನೊಂದು ವಿಷಯ ಹೇಳಬೇಕು ಇಷ್ಟಪಡ್ತೀನಿ. ತುಂಬ ಜನ ಬ್ಯಾಕ್ಗ್ರೌಂಡ್ ಫಾಲೋ ಮಾಡಿದ್ದೀರಾ. ತುಂಬ ಪುರವಾಗಿ ಜನರನ್ನು ಹೇಳಿ ಬಯಸುತ್ತೇನೆ. ಥ್ಯಾಂಕ್ ಯು. ನನ್ನ ಹೆಸರು ಭಾರತಿ ಕೋಳಿ. ನನ್ನ ಮಹಾರಾಷ್ಟ್ರದಲ್ಲಿರೋದು, ಕರ್ನಾಟಕ. ಆದರೂ ಕರ್ನಾಟಕಕ್ಕೆ ಜೈ. ನನ್ನ ಹೆಸರು ಮಹಾವೀರ್ ನೈಸ್. ನಾನು ಪ್ರಾಪರ್ ಚಿಂಚಲಿನೇ. ಈಗ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇರೋದು ಪರಮಾನಂದ ಡಿಗ್ರಿ ಕಾಲೇಜಲ್ಲಿ ಆ್ಯಸ್ ಎ ಎಕನಾಮಿಕ್ಸ್ ಟೀಚರ್ ಅಂತ. ಧನ್ಯವಾದ. ನಾನು ಆಧಾರ್ ಸೊಸೈಟಿಯಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಸ್ವಂತ ಜಮೀನಿಗೆ ಕೆಲಸ ಮಾಡ್ತಿದ್ದೀನಿ. ಎಲ್ಲರಿಗೆ ನಮಸ್ಕಾರ. ನಾನು ತಾನಾಜಿ ಕಾಳಲೆ ಅಂತ ಹೇಳಿ ನಾನು ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕಲಬುರಗಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೊಹಮ್ಮದ್ ನಾಫ್ ಅಂತ. ಸೋಮೇಶ್ವರಲ್ಲಿ ಬೈಲೂರಲ್ಲಿ ಕೆಲಸ ಮಾಡ್ತಾರೆ, HR ಮ್ಯಾನೇಜರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಕ್ರಾಂತ್ ತಾಪ್ಸಿ ಅಂತ. ನಾನು ಧರ್ಮಸ್ಥಳ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಕಂಪ್ಯೂಟರ್ ವರ್ಕ್ ಆಗಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ರಮೇಶ್ ಪಟೇಲ್. ನಾನು ಸ್ವಂತ ಹೊಲದಲ್ಲಿ ಕೆಲಸ ಮಾಡ್ತಿದ್ದೀನಿ. 2 ಮಕ್ಕಳಿದ್ದಾರೆ. ಒಬ್ಬ 4ನೇ ಕಲ್ತಾನೆ, ಒಬ್ಬ 2ನೇ ಕಲ್ತಾನೆ. ನನ್ನ ಹೆಸರು ರಾಜು ಪಡ್ದಾಳೆ. ಸೊ ನಾನು BTech ಮಾಡಿ ಇವಾಗ ಒಂದು ಅಮೇರಿಕನ್ NGOಗೆ ಕೆಲಸ ಮಾಡ್ತಾ ಇದ್ದೇನೆ. ಸೊ ನಾನು ಹುಬ್ಳಿಯಲ್ಲಿ ಸೆಟ್ಲ್ ಆಗಿದ್ದೀನಿ. 2 ಜನ ಮಕ್ಕಳು. ಥ್ಯಾಂಕ್ ಯು.
ನನ್ನ ಹೆಸರು ಮಾರುತಿ ಪಡದಾಳೆ. ನಾನು ಫಾರ್ಮರ್ ಆಗಿದ್ದೇನೆ. ನನಗೆ 2 ಮಕ್ಕಳು. ಉಪಯುಕ್ತ ಬಸ್ ಸ್ಟ್ಯಾಂಡ್. ನನ್ನ ಹೆಸರು ಮಂಜುನಾಥ್ ಸೌಂದ್ರ. ನಾನು ITI ಎಲೆಕ್ಟ್ರಿಕಲ್ ಇಂಜಿನಿಯರು ಬೆಳಗಾವಿಯಲ್ಲಿ ಪ್ರೆಸೆಂಟ್ ವರ್ಕಿಂಗ್ ಮಾಡ್ತಾ ಇದ್ದೀನಿ ಮಿಲಿಟರಿ ಕಂಪ್ನಿಯಲ್ಲಿ. ಎಲ್ಲರಿಗೂ ಧನ್ಯವಾದಗಳು. ನಾನು ಬೆಳಗಾವಿ KL ಹಾಸ್ಪಿಟಲಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತೀನಿ. माझे स्वतःचे जेन्ट्स आहे. ನನ್ನ ಹೆಸರು ಯೋಗೇಶ್ ಹೇಮಂತ್ ಬಸ್ನಾಯಕ್. ಪುಣೆ ಒಳಗೆ ಸೂಪರ್ವೈಸರ್ ಅಂತ ಕೆಲಸ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಮಾರ್ ಕೋಳಿ ಅಂತ. ನಾವು ಇದೇ ಮೋಟರ್ ವ್ಯಾನ್ ಕೆಲಸ ಮಾಡ್ತೇವೆ. ನಮ್ಮ ಹೆಸರು ಬರ್ಮು ಮಾಡ್ತಾರೆ ಅಂತ ನಾವು ಸ್ವಂತ ಬಿಸ್ನೆಸ್ ಮಾಡ್ತಾರೆ. ಒಂದು ಕೋಳಿ ಫಾರ್ಮು ಒಂದು ನಮ್ಮಿ 4 ಮಂದಿ ವರ್ಕರ್ ಕೆಲಸ ಮಾಡ್ತಾರೆ. ನನ್ನ ಹೆಸರು ಸಾಗರ್ ಸಗರ ಅಂತ. ನಾನು ಸ್ವಂತ ಟ್ರಕ್ ಇದೆ, ಕಾಯಿಲ್ ವ್ಯಾಪಾರ ಇದೆ, ಹೊಲದಲ್ಲಿ ಕೆಲಸ ಮಾಡ್ತೇನೆ. ನನ್ನ ಹೆಸರು ಪ್ರದೀಪ್ ಬೆಟ್ಟಿಗೆ, ಫಾರ್ಮರ್ ಆಗಿದ್ದೇನೆ. ನಾನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಜಗನ್ನಾಥ್ ಕವಳೆ ಅಂತ. ಸ್ವಂತ ಪೋಲ್ಟ್ರಿ ಫಾರ್ಮ್ ಇದೆ ಮತ್ತು ಲೈನ್ ಸೂಪರ್ವೈಸರ್ ಇದೆ. ನಮಸ್ಕಾರ, ನನ್ನ ಹೆಸರು ನಾಗೇಶ್ ಪಡದಾಳೆ ಅಂತ. ನಾನು ಅಗ್ರಿಕಲ್ಚರ್ ಮಾಡ್ತೀನಿ. ನನ್ನ ಹೆಸರು ಉಮೇಶ್ ಅಂತ. ಅಂದರೆ ಎಲೆಕ್ಟ್ರಿಕಲ್ ಶಾಪ್ ನಡೆಸೋದಿದೆ. ಥ್ಯಾಂಕ್ ಯು. ಅಂತ ನಾನು ಹಾಲೆ ವ್ಯಾಪಾರ ಮಾಡ್ತಾ ಇದ್ದೀನಿ. ಬಲು ಬೇರೆ ಮತಾಕಿ ದಯವಿಟ್ಟು ಟಿಕೆಟ್ ನೋಡ್ರಿ. ಸಿಂಗಡಿ ಅವ್ರ ಪರಿಚಯ ನೋಡಿ. ಹಲೋ, ನನ್ನ ಹೆಸರು ಸಿಂಗಾಡಿ ಕೆರೂರೆ ಅಂತ. ನಾನು 15 ವರ್ಷ ಬೆಂಗಳೂರಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಿ ಈಗ ಸ್ವಂತ ಬಿಸ್ನೆಸ್ ಕಟ್ಕೊಂಡಿದ್ದೀನಿ. 240 ಜನ ಕೆಲಸ ಮಾಡ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಖಾನಾಪುರದಲ್ಲಿ ಕೆಲಸ ಮಾಡ್ತಾರೆ. ನಾನು ಧಾರವಾಡದಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಕೆಲಸ ಮಾಡ್ತೀನಿ. ಶಿಲ್ಪ ಗ್ಯಾಲರ್ಸ್ ಅಂತ ಕಂಪನಿ ಹೆಸರು. ನನ್ನ ಹೆಸರು ಚೇತನ್ ಕಿಲಾರಿ ಅಂತ. ನಾನು ಅಗ್ರಿಕಲ್ಚರ್ ಮಾಡ್ತೀನಿ. ನಂಜುಂಡಿ ಹಾಗೆ ಕರ್ನೂಲ್ ರಿಸರ್ಚ್ ಸೆಂಟರ್ನಲ್ಲಿ PhD ಸೆಕ್ಷನಲ್ಲಿ ವರ್ಕ್ ಮಾಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ವಿಶ್ವನಾಥ್ ಪಾಟೀಲ್ ಅಂತ. ನಾನು ಅಮೋ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ರಾಯಬಾಗದ PU ಕಾಲೇಜ್ ಆ್ಯಂಡ್ ಹೈಸ್ಕೂಲ್ ಮಾಡ್ತೀನಿ. ಹಲೋ 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 ನಾನು ಭೂಷಣ್ ಬಗಾಜೆ. ಓನ್ ಬಿಸ್ನೆಸ್ ಮಾಡ್ತೀನಿ. ಡಿಸ್ಟ್ರಿಬ್ಯೂಷನ್ ಜಾಬು. ಬಾಲಾಜಿ ಡೀಲರ್ ಆಗಿದ್ದೀನಿ. 3 ವೆಹಿಕಲ್ ಇದೆ. ಹೆಸರು ನಿತಿನ್ ಕೊಡ್ನೆ. ನಾನು ಆಟೋ ಇದೆ ಮತ್ತು ಸೌಂಡ್ ಸಿಸ್ಟಮ್ ಇದೆ. ಕೊಟ್ರಿ ಮುಕ್ತ ಒಂದು ಭಾವನೆಯಿಂದ ಹೇಳಿದ್ರಿ. ಈಗ ನೀವು ಯಾರು ಹೊರಗಿನವರಲ್ಲ, ಅವೆಲ್ಲ ಎಲ್ಲ ನಮ್ಮ ಫ್ರೆಂಡ್ಸ್ ಇದ್ದೀವಿ. ಯಾರಿಗೆ ಯಾರು ನಾಚ್ಕೊಳ್ಳೋದು, ಯಾರಿಗೆ ಯಾರು ಭಯಪಡೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೋಸ್ತರು ಮತ್ತು ಯಾರೇ ಯಾವುದೋ ಹುದ್ದೆದಾಗಿದ್ರು ಬಾರೋ ಮಗನ ಹೋಗೋ ಮಗನ ಅನ್ನೋತ್ರ ಮಜಾ ಯಾವ್ದ್ರಾಗ ಸಿಗಂಗಿಲ್ಲ. ಅದ ದೋಸ್ತಿ. ನಿಮ್ಮೊಳಗಾದ್ರೂ ಭೀ ಹುಡುಗರೊಳಗೆ ಬಾರೋ ಮಗನ ಹೋಗೋ ಮಗನ ಅಂತ ಚಾ ಕುಡಿಯೋದ್ರಾಗ ಅದಕ್ಕೆ ದೋಸ್ತಿ. ನಿಮ್ಮೊಳಗ ಬಾರ ಹೋಗ ಹುಂಡ ಅನ್ನೋದಕ್ಕೆ ನಿಮ್ಮದೊಂದು ಮಜಾನೇ ಬೇರೆ. ಅದನ್ನು ಬೇರೆಯವ್ರಿಗೆ ಯಾರಿಗೆ ಕಿಮ್ಮತ್ತು ಕೊಟ್ಟು ರೆಸ್ಪೆಕ್ಟ್ ಕೊಡೋದ್ರಾಗ ಅರ್ಥ ಸಿಗಂಗಿಲ್ಲ. ಆ ಖುಷಿ ಸಿಗೋದೇನಪ್ಪ ಅಂದ್ರೆ ದೋಸ್ತ ಗೆಳತಿ ಗೆಳೆಯರ ಯಾರು ಕೂಡ ನಾವು ಇನ್ನು ಮುಕ್ತವಾಗಿ ಮಾತಾಡ್ತೀವಿ. ಹೌದು, ಅದ ಖುಷಿ ಬೇರೆ. ದೋಸ್ತ ಯಾರ್ಯಾರು ಡ್ರೆಸ್ ತೊಗೊಂಡಿಲ್ಲ ಅವ್ರು ಆದಷ್ಟು ಮಟ್ಟಿಗೆ ನಾನು ಜಲ್ದಿ ಡ್ರೆಸ್ ತೊಗೊಂಡಿಪ್ಪ. ಯಾರ್ಯಾರು ತೊಗೊಂಡಿಲ್ಲ ಒಂದು ಡ್ರೆಸ್. ಗೌರವ ಮತ್ತು ಆತ್ಮತೃಪ್ತಿ ಸಿಕ್ಕಿದೆ. ನೀವೆಲ್ಲರೂ ಎಲ್ಲ ಕ್ಷೇತ್ರದಲ್ಲಿ ಮಾಡ್ತಾ ಇರೋದು ನಮಗೂ ಖುಷಿ ತಂದಿದೆ. ಒಂದೇ ಕ್ಷೇತ್ರ ಅಲ್ಲ, ವಿವಿಧ ಕ್ಷೇತ್ರಗಳಲ್ಲಿ ನೀವೆಲ್ಲರೂ ನಿಮ್ಮದೇ ಆದಂತಹ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಇದು ಅದಕ್ಕೆ ನೆಕ್ಸ್ಟ್ ಆ್ಯಕ್ಟಿವಿಟಿ ಚಾಲೆಂಜ್ ಆ್ಯಕ್ಟಿವಿಟಿ ಅಂತ. ನಾವು ಆಲ್ರೆಡಿ ಅಲ್ಲಿ ಬರ್ತಿದ್ದೇವೆ ವಿಷಯ ಏನಂತ. ಇಲ್ಲಿ ಫಸ್ಟು ಅರೇಂಜ್ ಮಾಡಿ ಕೂತ್ಕೊಂಡು ಹೋಗಿ ಕಟಾಸ್ ಕಟ್ ಮಾಡಿ ಉದಾಹರಣೆ ಹಿಂಗಾಗಿ ಅವ್ರ ಪರಿಚಯದ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊತೀನಿ. ಈ ಒಂದು ಯಾರಿಗೂ ಭಾಳಷ್ಟು ಎಫರ್ಟ್ ಹಾಕಿದ್ದಾನೆ. ಅವನಿಗೆ ಪರ್ಸ್ನಲಿ ನಾವು ಭಾಳಷ್ಟು ಥ್ಯಾಂಕ್ಸ್ ಹೇಳಬೇಕಾಗ್ತದೆ. ಅದು ನೋಡ್ಕೊಂಡೇವೆ ನೀವು. ಅದನ್ನ ನಾವು ಏನಿಲ್ಲ ಅದ್ರ ಬಗ್ಗೆ ಹೇಳಬೇಕು, ಅಭಿನಯ ಮಾಡಬೇಕು.
ವಿಷಯ ನಿಮಗೆ ಗೊತ್ತಿರುವ ಯಾವುದಾದರೂ ಒಂದು ಫಿಲ್ಮ್ ಡೈಲಾಗ್ ಹೇಳಬೇಕು. ಅಕ್ಕಮ್ಮ, ನಾವು ಬರೋರು ಬೇರೆ ಅವ, ಬೇರೆಯವರು ಅಲ್ಲ, ನಾವು ಬಂದ ಮೇಲೆ ನಮ್ಮದೇ ಅವ. ಅಲ್ಲಿ ಇಟ್ಕೊಂಡ್ಬಿಡ್ರಿ ಅವ್ರು, ಕೊಟ್ಬಿಟ್ಟು ಅಲ್ಲಿ ಇಟ್ಕೊಂಡು ನೀವು ಒಂದು ಹೂವು ಆದರೆ ಏನು ಮಾಡುತ್ತೀರಿ? ಓಕೆ, ಅದ್ರ ಬಗ್ಗೆ ನೀವು ಮಾತಾಡಿ. ಒಂದು ಹೂವು ಆದರೆ ನೀವು ಏನೇನು ಮಾಡ್ತಿದ್ರಿ ಅಂತ ಹೇಳ್ಬೋದು. ನಾನು ಒಂದು ಹೂವು ಆದರೆ ಎಲ್ಲರಿಗೂ ಸುವಾಸನೆಯನ್ನು ನುಡಿತಿದ್ದೆ. ಅಮರ್ ಸಿಂಧೆ ಅವ್ರು ಬರ್ಬೇಕು, ಅಲ್ಲಿ ಕೊಡ್ಬೋದು. ಇವ್ರಿಗೆ ಓಕೆ, ಎಸ್ ಚೇಂಜ್ ಮಾಡಿ. ಓಕೆ, ಸ್ಟಾರ್ಟ್ ದಿ ಆಕ್ಟ್. ಎಲ್ಲ ನೀವು ಫಸ್ಟ್ ಕ್ಲಿಯರ್ ಆಗಿ ನೋಡ್ರಿ, ಅದು ಆಮೇಲೆ ಹೇಳೋದು. ಓಕೆ, ಸ್ಟಾರ್ಟ್. ಎಸ್ ಅಲ್ಲ, ಈ ಆಕ್ಟಿವಿಟೀಸ್ ಮಾಡಿಸೋದ್ರಿಂದ ನಿಮಗೆ ಖುಷಿ ತಂದು ಕೊಟ್ಟಿದೆ ಇಲ್ಲೋ ಅದನ್ನು ಫಸ್ಟ್ ಹೇಳಿ ನಮಗೆ. ಯಾಕಂದ್ರೆ ನಾವು ಸಾಕಷ್ಟು ಇದ್ರ ಬಗ್ಗೆ ಪ್ಲ್ಯಾನ್ ಮಾಡಿಕೊಂಡು ಚರ್ಚೆ ಮಾಡ್ಕೊಂಡು ಮಾಡಿದ್ದೀವಿ. ಹೇಳ್ಬೇಕಷ್ಟೇ. ಓಕೆ, ಹಾಂ ಬನ್ರಿ. ಓಕೆ, ನಿಮ್ಮ ವಿಷಯನ ಹೇಳ್ಬಿಡ್ರಿ ಅವ್ರಿಗೆ, ಏನು ವಿಷಯ ಬಂದಿದೆ ಅಂತ ಹೇಳ್ಬೇಕು. ವಿಷಯ ನಿಮ್ಮ ಪ್ರಕಾರ ಲವ್ ಮ್ಯಾರೇಜ್ ಉತ್ತಮ ಅಥವಾ ಅರೇಂಜ್ ಮ್ಯಾರೇಜ್? ಸೊ ನಾನು ಯಾವುದು ಎರಡೂರಲ್ಲಿ ಯಾವ ಸೈಡು ತೊಗೊಳ್ಳೋದಿಲ್ಲ. ಆ್ಯಕ್ಚುಲಿ ಕೆಲವೊಬ್ಬರ ಲೈಫಲ್ಲಿ ಲವ್ ಮ್ಯಾರೇಜ್ ಸಕ್ಸಸ್ ಆಗ್ಬೋದು, ಕೆಲವೊಬ್ಬರು ಲೈಫಲ್ಲಿ ಅರೇಂಜ್ ಮ್ಯಾರೇಜ್ ಸಕ್ಸಸ್ ಆಗ್ಬೋದು. ಮತ್ತು ಇದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸಕ್ಸಸ್ ಆಗಬೇಕಂದ್ರೆ ಅವರಿಬ್ಬರು ವ್ಯಕ್ತಿಗಳ ಮೇಲೆ ಡಿಪೆಂಡು ಯಾವ ಥರ ನಡೆಸ್ಕೊಂಡು ಹೋಗ್ತಾರೆ ಅಂತ. ಸೊ ಕನ್ಕ್ಲೂಷನ್ ಅಂದರೆ ಎರಡು
ಇವ್ರಿಗೆ ಬಂದದ್ದು ಮುಖಾಗ್ನಿ ಮಾಡ್ತಾರೆ, ಏನನ್ನ ಚೇಂಜ್ ಮಾಡ್ತಾರೆ. ಯಾರು ಭಾಗವಹಿಸಿಲ್ಲ ಅವ್ರು ಯಾರು ನಿಂತಿದ್ದಾರೆ ಅವರಿಗೆ ಚೇರ್ ಅರೇಂಜ್ ಮಾಡಿದ್ರೆ ಈ ಕಡೆ ಬಂದು ಕೂತ್ಕೊಳ್ಬೋದು. ಯಾರು ಭಾಗವಹಿಸಿಲ್ಲ ಅವ್ರಿಗೆ ಅವಕಾಶ ಇದೆ, ಚೇರ್ ಹಾಕಿದೆ ಬಂದು ಕೂತ್ಕೊಳ್ಬೋದು. ಫಾರ್ಮಾಸ್ಟಿಕಲ್ ಸೇಲ್ಸ್ ಮ್ಯಾನೇಜರಲ್ಲಿ ಗೋವಾದಲ್ಲಿ ವರ್ಕ್ ಮಾಡ್ತಿದ್ದೀನಿ. ಮತ್ತು ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಒಂದು ಸ್ವಲ್ಪ ಇದೆ, ಫ್ರಾಂಚೈಸಿ ಸ್ವಲ್ಪ ಇದೆ. ಥ್ಯಾಂಕ್ ಯು. ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇಂಡಿಯನ್ ಆರ್ಮಿ ಸಿಗ್ತಾರೆ. ಥ್ಯಾಂಕ್ ಯು ಸೊ ಮಚ್. ಬನ್ನಿ ಬನ್ನಿ ಹಚ್ಕೋಬೇಡ್ರಿ. ಎಲ್ಲರೂ ಏನು ಅನಿಸ್ತಾ ಇದೆ ಅನ್ನೋ ವಿಷಯ. 20 ವರ್ಷಗಳಾಯಿತು, ಎಲ್ಲರನ್ನೂ ನೋಡಿದೆ, ಭಾಳ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲ ಭೇಟಿಯಾಗಿ ನಂಗೆ ತುಂಬ ಸಂತೋಷ ಆಯಿತು. ನನ್ನ ನೆನಪಿನ ಗೆಳೆಯರು ಗೆಳತಿಯರು ಎಲ್ಲರೂ ಭೇಟಿಯಾಗಿದ್ದೀರಾ, ನನಗೆ ತುಂಬ ಖುಷಿ ಆಯಿತು. ಧನ್ಯವಾದ. ಇವ್ರಿಗೆ ಬಂದಂಥ ವಿಷಯ, ನೀವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾದರೆ ಗ್ರಾಮದಲ್ಲಿ ಬದಲು ಮಾಡುವ ಕೆಲಸ ಏನು? ಬಂದಂಥ ಚಾಲೆಂಜು, ನಿಮಗೆ ಇಷ್ಟವಾದ ನಾಯಕ ನಟ ಯಾರು? ಅವರ ನಟಿಸಿರ್ತಕ್ಕಂಥ ಇಷ್ಟವಾದ ಚಲನಚಿತ್ರ ಯಾವುದು? ನನಗೆ ಇಷ್ಟವಾದ ನಾಯಕ ಪುನೀತ್ ರಾಜ್ಕುಮಾರ್, ಮೌರ್ಯ ನನಗೆ ಇಷ್ಟವಾದ. ಥ್ಯಾಂಕ್ ಯು. ₹100 ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಓಕೆ, ಇವ್ರಿಗೆ ಬಂದಂಥ ವಿಷಯ, ನಿಮಗೆ ನಿಮ್ಮ ಜೀವನದಲ್ಲಿ ಬಯಸಿದ್ದೆಲ್ಲವೂ ಸಿಕ್ಕಿದೆಯೇ? ಅಣ್ಣ ಬಾ. ಹಲೋ, ಇವರಿಗೆ ವಿಷಯ ಬಂದದ್ದು, ನೀವು ಹೇಳಿದ ಮೊದಲು ಸುಳ್ಳು ಯಾವುದು ಮತ್ತೆ ಯಾಕೆ ಸುಳ್ಳು ಹೇಳಿದ್ರಿ? ತಂದೆಗೋಸ್ಕರ ಹೇಳಿದ್ದು. ಏನಂತ ಹೇಳಿದ್ರೆ ನಮ್ಮ ತಂದೆ ತುಂಬ ಬಡತನ ಜೀವಿ. ನಮ್ದು ಬಡತನ ಜೀವಿಯಲ್ಲಿ ನಾನೊಂದು ಇದಕ್ಕೆ ಗುಲ್ಬರ್ಗ ಕೆಲಸ ಮಾಡಕ್ಕೆ ಹೋಗ್ಬೇಕು ಅಂತಿದ್ದಿರುವಾಗ ಅವ್ರು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಮತ್ತೆ ನಾನು ಅವ್ರು ಕೇಳೋ ಓಡೋಗಿಲ್ಲ. ಓಕೆ, ಇವ್ರು ಬಂದ್ಬಿಟ್ಟು ಚಾಲೆಂಜು, ನಿಮ್ಮ ಮುಂದೆ ದೇವರು ಪ್ರತ್ಯಕ್ಷವಾದರೆ ಮೊದಲು ಏನನ್ನು ಕೇಳಿಕೊಳ್ಳುತ್ತೀರಿ ಮತ್ತು ಯಾಕೆ ಕೇಳಿಕೊಳ್ಳುತ್ತೀರಿ? ನನಗೆ ದೇವರು ಬಂದ ತಕ್ಷಣ
ಆಯುಷ್ಯ ಆರೋಗ್ಯ ಕೊಟ್ಟ ಅಂತ ಕೇಳ್ತೀವಿ. ದುಡ್ಡು ಕೊಟ್ಟರೆ ಮಾಶಕ್ತ ಆಯುಷ್ಯ ಆರೋಗ್ಯ ಕೊಟ್ಟರೆ ಜೀವನ ಪೂರ್ತಿ ನಮ್ಮ ದುಡ್ದಕ್ಕೆ ನಮ್ಗೆ ಆಯುಷ್ಯದಿಂದ ಇರ್ತೀವಿ. ಅದಕ್ಕೆ ಆಯುಷ್ಯ ಆರೋಗ್ಯವನ್ನು ಕಟ್ಕೊಡ್ತೀವಿ. ಹಂಗಾಗಿ ಬಾಸ್ಕೆಟ್ಬಾಲ್ ಓಕೆ. ಇವ್ರು ಬಂದ್ಬಿಟ್ಟು ಚಾಲೆಂಜು, ನೀವು ಬಳಸುವ ಮೊಬೈಲ್ನಿಂದ ಆಗುವ ಅನುಕೂಲ ಮತ್ತು ಅನಾನುಕೂಲ ಏನು ಅಂತ. ನೀವು ಬಳಸ್ತೇವೆ ಮೊಬೈಲ್ ಅಲ್ಲ, ಅದರಿಂದ ಅನುಕೂಲ ಏನು ಅನಾನುಕೂಲ ಏನು? Okay. Ready for a new change. We must get ready for it. Ready, set, 1, go. ಮೂರು ಹಾಕ್ಬೇಕು, ಮೂರು ಹಾಕಲಿತ್ತು. Yes. ಸೇಮ್ No. Yes. Winner. ಓಕೆ. ಇಲ್ಲಿ ಮೂರು ಪ್ರಶ್ನೆಗಳನ್ನು ಹಾಕಿದ್ದಾರೆ. Ready, start. Hey, chalo, pehले देखिए. Very good. चौला चप्पल अंदर होता. Very good. माधव चौला वाला ये याद वाला ग्रेट ಈಗ ಬಾಯ್ಸ್ ಕಡೆ ಒಂದು ಎಲ್ಲ ಒಟ್ಟ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ಎಲ್ಲಿ ಕಾಣ್ತಾ ಇಲ್ಲ. ಸಾವಕಾಶ ಹೋಗಿ ಗಾಡಿ ಈಗ ಆಲ್ರೆಡಿ ಬಾಯ್ಸ್ ಅವ್ರಿಗೆ ಆಲ್ರೆಡಿ ಚೌಲ ಹಿಂಚೆ ಕಟ್ಟಬೇಕು, ಏನು ಕೈ ಕಟ್ಟಬೇಕು. ಚೌಲ ಹೋಗಿದ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡ ಮೇಲೆ ಒಬ್ಬರು ಗಾಡಿ ಬಾಯ್ಸ್
BPEd ಹಾಗೂ MPEd ಕಾಲೇಜಿನ ದೈಹಿಕ ನಿರ್ದೇಶಕನಾಗಿ ಕಾರ್ಯವನ್ನು ಸಲ್ಲಿಸುತ್ತಿದ್ದು, ಅದೇ ರೀತಿಯಾಗಿ 2 ದಿನಗಳ ಹಿಂದೆ ತಾನೇ ನನ್ನ ಹೊಸ ಗೋಲ್ಡ್ ಶಾಪನ್ನು ಓಪನ್ ಮಾಡ್ತೀನಿ. ಇಷ್ಟು ನನ್ನ ಕಿರುಪರಿಚಯ. ನಮ್ಮವರು ನೆಚ್ಚಿನವ್ರು ಇರೋದು ಎಲ್ಲರಿಗೂ ಪರಿಚಯ ಇರಬೇಕು. ಯಾಕಂದರೆ ನಾವೆಲ್ಲ ಫ್ರೆಂಡ್ಸು. ನಾನು ಕೆಲಸ ಮಾಡ್ಕೊಂಡು ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಿದ್ದೀನಿ. 10 ರಿಂದ 15 ವರ್ಷ ಆಯಿತು. ಇಷ್ಟು ನನ್ನ ಪರಿಚಯ. ನನ್ನ ಹೆಸರು ದಿಲೀಪ್ ತುಳಸಿಗಿರಿ ಅಂತ. ನಾನು MA ಮತ್ತು BEd ಮುಗಿಸಿದ್ದೀನಿ. ಈಗ ನಾನು ಆಧಾರ್ ಕಾರ್ಡ್ ಸೆಂಟರ್ನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಆದರೆ ನೀವು ಯಾರ್ಯಾರಂತ ನನಗೆ ಗೊತ್ತೈತಿ, ಆದರೆ ಕೆಲವೊಬ್ಬರು ಯಾರಂತಂದು ಸ್ವಲ್ಪ ಚೇಂಜ್ ಆಗಿತ್ತು ಮುಖಗಳ, ಆದ್ದರಿಂದ ಕ್ಷಮಿಸ್ಬೇಕು. ತಮ್ಮ ಹೆಸರನ್ನು ನೀವು ಒಂದ್ಸಲ ಹೇಳಿದ್ರೆ ಎಲ್ಲರಿಗೆ ಚೆನ್ನಾಗಿರುತ್ತೆ. ಫಸ್ಟಿಗೆ ಯಾವ ಕಲರ್ ತಗೊಂಡಿರ್ತಾರೋ ಅದನ್ನೇ ಚೂಸ್ ಮಾಡಬೇಕು. ಎಲ್ಲರೂ ಸ್ವಲ್ಪ ಕ್ಯಾಪ್ ಮೂಲಕ ಅವ್ರಿಗೆ ಹುಡುಕಿಸ್ಬೇಕು. ಓಕೆ, ಇನ್ನು 1 ನಿಮಿಷ ಇದೆ. ಓಕೆ, ಲಾಸ್ಟ್ 10 ಸೆಕೆಂಡ್. 10, 9, 8, 7, 6, 5, 4, 2, 1. ಎಂಡ್. ಕೌಂಟ್ ಮಾಡೋಣ. ಇವರು ನಾವು 4 ತನಕ ನೋಡ್ತಾ ಇದ್ದಾರೆ. ಕೆಳಗೆ ಹೋಗಿಬೇಡ, ಮತ್ತೆ ನೆಕ್ಸ್ಟ್ ಬೇಕು. ಎಲ್ಲರೂ 40 ಕ್ಲಾಸ್ ಮಾಡಿದ್ದಾರೆ. 44 ಬೇಗ ಆಗ್ತದೆ. ಇಷ್ಟು ಆಗಿದೆ ತಗೊಂಡಿದ್ದೀವಿ. ಓಕೆ, ಕಾನ್ಫಿಡೆನ್ಸ್. ಓಕೆ, ಗೆಟ್ ರೆಡಿ. ಆಲ್ ಯು ಓಕೆ, ಆಲ್ ರೆಡಿ. ಓಕೆ, ಬಾಲ್ ಯಾವ ಕಲರ್ ಬಂದಿಲ್ಲ ಅದನ್ನೇ ಇಡೋಕೆ ಕಟ್ಟ ಇರಬೇಕು ಬಾಲಲ್ಲಿ. ಹಲೋ,
ಬಟರ್ಫ್ಲೈ ಮೇಲ್ಗಡೆ ಹೋಗುತ್ತಾ ಟೈಮ್ ಆದ್ಮೇಲೆ ಹೇಳ್ಬಿಟ್ಟು ಶೋಭಾ ಸೌದಿ ಹೋಗ್ತಾ ಇದ್ದಿರೋದು ಮೂರು ಬಟರ್ಫ್ಲೈ ಇದಾವ ಆಕಾರದಲ್ಲಿ ಸ್ವಲ್ಪ ಕೆಳಗೆ ಓಕೆ ಮೆಜಾರಿಟಿ ಪವರ್ ಯಾವ್ದಿದೆ ಅಂತ ಹೇಳ್ಬೇಕು ಈ ನಂಬರ್ ಕೊಡ್ತಾರೆ 1 2 3 ಹಂಗೆ ಹೇಳ್ಬೇಡ್ರಿ ಒಂದು ನಿಮಿಷ ಹಂಗೆ ಹೇಳೋಲ್ಲ ಅಥವಾ ಬೇಕಾಗುತ್ತೋ ಕಾದು ನೋಡೋ encourage student please and please ಬದಿಲವೆ ಇದು 10 ಸೆಕೆಂಡ್ಗಳು ಬಾಕಿ ಇರ್ತದೆ ಈ ಒಂದು ಇತಿಹಾಸ ಶೈಲಿಯಲ್ಲಿ ಅವರು ಚೆನ್ನಾಗಿ ಬಂದಿರ್ತದೆ ಅಷ್ಟೇ ಇದರಲ್ಲಿ ಯಾರು ಚೆನ್ನಾಗಿ ಚಿತ್ರವನ್ನು ಬಿಡಿಸಿದಾರಂತ ಯಾವ ನಂಬರ್ ಅಂತ ಹೇಳ್ಬೇಕು ನೀವು ಎಲ್ಲಿ ಹೋಗಿತ್ತು ನೋಡ್ರಿ ಸ್ವಲ್ಪ ನೋಡ್ರಿ ನೋಡ್ರಿ ನಂಬರ್ 2 ಎದುರುಗಡೆ ಮೆಜಾರಿಟಿ ಆಫ್ ಓಟು ಕೈ ಮೇಲೆ ಮಾಡ್ರಿ ಯಾರಿದೆ ನಂಬರ್ 2 ನೋಡಿ ಎಷ್ಟು ಬರ್ತದೆ ಅಷ್ಟು ತಗ್ತಾರೆ ಚಿತ್ರಕಲೆಗಾರರಿಗೆ ಅದ್ರೊಳಗೆ ಸಮಯ ಯಾವ್ದು ದೀಪ ಮಾಸ್ ಹಲೋ ಕೊನೆ 10 ಸೆಕೆಂಡ್ 10 3 2 2 3 ಯಾವ್ದು ಚೆನ್ನಾಗಿದೆ ನೋಡ್ರಿ ನೋಡ್ರಿ ಒಂದ್ಸರಿ ತೋರಿಸ್ರಿ ಮೂರು ಸೇಮ್ ಇದಾವಲ್ಲ ಮೂರು ಚಿತ್ರಿನೇ ಇದಾವ ಅವು ಯಾವ ನೀಟಾಗಿ ದೊಡ್ಡದಾಗೈತಿ ಒಂದು ಸ್ವಲ್ಪ ಸಣ್ಣದ ಕರೆಕ್ಟಾಗಿ ಈಗ ಹೇಳ್ರಿ ರಿಸಲ್ಟ್ ಫಸ್ಟ್ ನೋಡ್ರಿ ಇಲ್ಲಿ
ಬರಿಸಿ